ಶಬರಿಮಲೆಗೆ ಹೋಗುವವರಿಗೆ ಕಾದಿದೆ ಶಾಕ್. 3 ದಿನ ಆಗುತ್ತೆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಲು. ಎಸ್, ದಿನದಿಂದ ದಿನಕ್ಕೆ ಶಬರಿಮಲೆ ಯಾತ್ರೆಗೆ ಬರುತ್ತಿರುವ ಅಯ್ಯಪ್ಪ ಸ್ವಾಮಿ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ದರ್ಶನಕ್ಕಾಗಿ ವಾರಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನದ ಮಾತು ಹಾಗಿರಲಿ, ಈ ವಿಡಿಯೋ ನೋಡಿ ಸ್ನೇಹಿತರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿ ಸ್ವಾಮಿಯೊಬ್ಬರು ಕಳುಹಿಸಿದ ವಿಡಿಯೋ ಇದು. ಟ್ರಾಫಿಕ್ ಜಾಮ್ ಆಗಿ ಎಷ್ಟು ದಿನದಿಂದ ಕಾಯುತ್ತಿದ್ದಾರೆ ಎನ್ನುವುದನ್ನು ಇವರೇ ವಿವರಿಸಿದ್ದಾರೆ, ಕೇಳಿ. ನಮಸ್ತೆ. ನಮ್ಮ ಶಬರಿಮಲೆ ಯಾತ್ರಾರ್ಥಿಗಳ ಗಮನಕ್ಕೆ ನೀಲ್ಕಲ್ ಪಾರ್ಕಿಂಗ್ ಬ್ಲಾಕ್ ಆಗಿ 3 ದಿವಸ ಆಗಿದೆ ಅಂತೆ. ಪಂಪಾಯಿಂದ ನಮ್ಮ ಸನ್ನಿಧಿವರೆಗೆ ಒಂದು 2 ಲಕ್ಷ ಜನ ಅಲ್ಲೇ ನಿಂತಿದೆ ಅಂತ ಕ್ಯೂ ಅಲ್ಲಿ. ಹಾಗಾಗಿ ತುಂಬ ವೆಹಿಕಲ್ಗಳೆಲ್ಲ ಬ್ಲಾಕ್ ಆಗಿದೆ. ಬರೋ ಅಂಥ ಭಕ್ತಾದಿಗಳು ನಿಮಗೊಂದು ಮಾಹಿತಿಗಳನ್ನ ತಗೊಂಡು ನಿಮಗೆ ಸಕಲ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಸನ್ನಿಧಿಗೆ ಬರಬೇಕು ಅಂತ ನಮ್ಮ ಅಯ್ಯಪ್ಪ ಭಕ್ತ ವೃಂದದಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಎಷ್ಟು ದಿನ ಆಗಿದೆ ಸ್ವಾಮಿಗಳೇ ಹೋಗಿ? ಸ್ವಾಮಿಗಳು ಎಷ್ಟೋ ದಿನ, 3 ದಿನ ಆಗಿದೆ ಅಂತಾರೆ. 3 ದಿನ ಆಗಿದೆ ಅಂತೆ ನೀಲ್ಕಲ್ಲಿಂದ ಹೊರಟಿರೋರು. ಇನ್ನೂ ದರ್ಶನ ಆಗಿ ಬಂದಿಲ್ಲ, ದರ್ಶನ ಆಗಿ ಪಾರ್ಕಿಂಗ್ಗಳಿಗೆ ಬಂದಿಲ್ಲ. ಹಾಗಾಗಿ ತಾವು ಎಲ್ಲರೂ ಒಂದು ಇನ್ಫಾರ್ಮೇಷನ್ ತಗೊಳ್ಳಿ. ನಾವೀಗ ಆಲ್ರೆಡಿ ನಾವು ಇಲ್ಲಿ ನಿಂತಿದ್ದೀವಿ ಬಂದು. ಯಾವ ಸ್ಪಾಟ್ ಇದು? ಇದು ನೀಲ್ಕಲ್ಗೆ 4 ಕಿಲೋಮೀಟರ್ ಇದೆ. ಓಕೆ, ರೋಡ್ ಬ್ಲಾಕ್ ಆಗಿದೆ. ಯಾವಾಗ ಬಿಡ್ತೀನಿ ಅಂತ ಹೇಳಿದ್ದಾರೆ? ಇನ್ನೂ ಒಂದು 2-3 ಅವರ್ಸ್ ಆಗಬೇಕು ಅಂತ ಹೇಳಿದ್ರೆ. ಬಟ್ ಆದ್ರೂ ಅಲ್ಲಿಂದ ಹೋಗಿ ನಾವು ರಾತ್ರಿ ಆಗ್ಬೋದು, ಸಂಜೆ ದರ್ಶನ. ಅಂದರೆ ಇವತ್ತು ದರ್ಶನ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ನಾಳೆ ಆಗ್ಬೋದು ಅನ್ಕೊಂಡಿದ್ದೀವಿ ಸ್ವಾಮಿ. ಓಕೆ. ಅಂದ ಹಾಗೆ ಶಬರಿಮಲೆಗೆ ಹೋಗುವ ಭಕ್ತಾದಿಗಳಲ್ಲಿ ಒಂದು ಮನವಿ. ಸದ್ಯಕ್ಕೆ ಮಕ್ಕಳು, ವಯಸ್ಸಾದ ವೃದ್ಧರು ತಮ್ಮ ಯಾತ್ರೆಗಳನ್ನು ಮುಂದೂಡುವುದೇ ಒಳಿತು. ಯಾಕಂದರೆ ಅಷ್ಟು ಜನಸಂಖ್ಯೆಯಿಂದ ತುಂಬಿ ತುಳುಕುತ್ತಿದೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ. ಇದು ನ್ಯೂಸ್ 12 ವಾಹಿನಿಯ ಕಳಕಳಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.